ಪ್ರೀಸಲು ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರೀಸಲು. ಪ್ರಿಯರೇ, ದೇವರು ನಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ. ದೇವರು ನಮ್ಮನ್ನು ಪ್ರೀತಿಸುವಂತಹ ಪ್ರೀತಿ ಎಷ್ಟು ಸುಂದರವಾದದ್ದು. ದೇವರು ನಮ್ಮ ಒಬ್ಬೊಬ್ಬರನ್ನು ಪ್ರೀತಿಸುತ್ತಾರೆ. ತನ್ನ ಏಕಮಾತ್ರ ಪ್ರಿಯ ಪುತ್ರನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ತನ್ನ ಪ್ರಿಯ ಪುತ್ರನನ್ನು ಅಷ್ಟು ಪ್ರೀತಿಸಲಿಲ್ಲ. ತನ್ನ ಪ್ರಿಯ ಪುತ್ರನಿಗಿಂತ ಹೆಚ್ಚಾಗಿ ತನ್ನ ಪ್ರಿಯ ಪುತ್ರರಾದ ನಮ್ಮ ರಕ್ಷಕರಾದ ಪ್ರಭು ಯೇಸುವಿಗಿಂತ ಹೆಚ್ಚಾಗಿ ದೇವರು ನಿನ್ನನ್ನು ಪ್ರೀತಿಸಿದರು. ಇದನ್ನು ಯಾವತ್ತಾದರೂ ಯೋಚನೆ ಮಾಡಿ ನೋಡಿದೆಯಾ? ದೇವರು ಎಷ್ಟಾಗಿ ಪ್ರೀತಿಸಿದರು ಎಂದು ಹೇಳುವುದಾದರೆ ಅದಕ್ಕೆ ಯಾವ ನಿದರ್ಶನವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಹೇಳಿದರೆ ಯೆಶಾಯ ಮೂಲಕವಾಗಿ, ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚಿತವಾಗಿಯೇ ನಾನು ನಿನ್ನನ್ನು ಅರಿತಿದ್ದೇನೆ. ಎತ್ತ ತಾಯಿ ನಿನ್ನನ್ನು ಮರೆತಾಳು, ಮೊಲೆ ಕೊಡುವ ತಾಯಿ ನಿನ್ನನ್ನು ಮರೆತಾಳು, ಆದರೆ ನಾನು ನಿನ್ನನ್ನು ಮರೆಯುವುದಿಲ್ಲ. ಪ್ರೀಸಲು ಪ್ರೀಸಲು. ಹೌದು ಪ್ರಿಯರೇ, ದೇವರ ಪ್ರೀತಿಯನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಬರೀ ಮನುಷ್ಯನ ಪ್ರೀತಿನ ಮಾತ್ರ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೇವೆ. ಸ್ವಲ್ಪ ಕಾಲ ಒಬ್ಬರ ಜೊತೆ, ಇನ್ನೊಂದು ಸ್ವಲ್ಪ ಕಾಲ ಇನ್ನೊಬ್ಬರ ಜೊತೆ, ಮತ್ತೊಂದು ಕಾಲ ಇನ್ನೊಬ್ಬರ ಜೊತೆ, ಹೀಗೆ ಒಂದು ಬಟ್ಟೆಯನ್ನು ಬದಲಾಯಿಸಿದಾಗೆ ನಾವು ಮನುಷ್ಯನನ್ನು ಬದಲಾಯಿಸ್ತಾ ಇರ್ತೇವೆ. ಹೌದಲ್ಲ? ಎಸ್, ಬಟ್ಟೆನೇ ಬದಲಾಯಿಸಿದಂತೆ ಮನುಷ್ಯನನ್ನು ಬದಲಾಯಿಸ್ತೇವೆ. ಪ್ರಾರಂಭದಲ್ಲಿ ಹೇಳ್ತೇವೆ, ಅಯ್ಯೋ ಅವ್ರು ತುಂಬಾ ಒಳ್ಳೆಯವರಪ್ಪ, ಎಷ್ಟು ಒಳ್ಳೆಯವರು ಅಂದರೆ ಅಯ್ಯೋ ಅವ್ರು ತುಂಬಾ ಒಳ್ಳೆಯವರು, ನಾನಿವತ್ತು ಹೀಗಿರೋದಕ್ಕೆ ಅವರೇ ಕಾರಣ ಅಲ್ಲ. ನೀವು ಹಾಗೆ ಹೇಳ್ತೀರಲ್ಲ, ನಾನು ಹೇಳಿದವರು. ಕೊನೆಗೆ ಅವರಲ್ಲಿ ಸ್ವಲ್ಪ ಕೊರತೆ ಬಂದರೆ ಅಥವಾ ನಮ್ಮ ವಿಧೇಯತೆಗೆ ಅವರ ವಿಧೇಯತೆಯಿಂದ ಇಲ್ಲ ಅಂದ್ರೆ, ಅಯ್ಯೋ ಆ ಮನುಷ್ಯನಷ್ಟು ಕೆಟ್ಟವಳು ಯಾರು ಇಲ್ಲ. ನುತಿಸಿದ ಬಾಯಿಯೇ ಶಪಿಸಲಿಕ್ಕೆ ಪ್ರಾರಂಭವಾಗ್ತದೆ. ನಾವು ಯಾರು ಒಳ್ಳೆಯವರಲ್ಲ. ಪ್ರಪಂಚದಲ್ಲಿ ಯಾರು ಒಳ್ಳೆಯವರಲ್ಲ. ಪ್ರಪಂಚದಲ್ಲಿ ಯಾರಿಗೂ ಒಬ್ಬನೇ ಮಿತ್ರ, ಒಬ್ಬಳೇ ಮಿತ್ರ ಎಂಬುದಿಲ್ಲವೇ ಇಲ್ಲ. ಕೇಳಿ, ಜೀವನದಲ್ಲಿ ಕನಿಷ್ಠ 100 ಜನ 200 ಜನ ಮಿತ್ರರನ್ನ ಇರೋರನ್ನ ನಾವು ನೋಡ್ತೇವೆ. 2-3 ವರ್ಷ ಆಗುವಾಗ ಒಬ್ಬ ಮಿತ್ರ ಬದಲಾವಣೆ ಆಗ್ತಾನೆ. 1 ವರ್ಷ 6 ತಿಂಗಳು, ಯಾಕೆ 1 ತಿಂಗಳು 1 ದಿನ ಆಗುವಾಗಲೇ ಮದುವೆ ಮಾಡಿಕೊಂಡಂತ ಗಂಡ ಹೆಂಡತಿ ದೂರ ಆಗ್ತಾರೆ. 20-30 ವರ್ಷಗಳಿಂದ ಒಂದಾಗಿ ಜೀವಿಸಿದಂತ ಗಂಡ ಹೆಂಡತಿ ದೂರ ಆಗ್ತಾರೆ. ಇಷ್ಟೇ ಹೇಳೋದು, ಅಯ್ಯೋ ಅವಳ ಜೊತೆನಾ, ಅವನ ಜೊತೆನಾ, ಮುಗೀತು ಕತೆ. ಪ್ರಿಯ, ನಾವು ಒಳ್ಳೆಯವರಾಗಿರಬೇಕೆಂಬುದು ದೇವರ ಇಚ್ಛೆ. ಆದರೆ ದೇವರ ಪ್ರೀತಿ ಎಂದಿಗೂ ಕದಲದಂತಹ ಪ್ರೀತಿ. ಎಷ್ಟು ನಿನ್ನನ್ನು ಪ್ರೀತಿಸುತ್ತಾರೆ, ನಿನ್ನ ಅರ್ಥೈಸಿಕೊಂಡು ನೋಡು ನನ್ನ ಸಹೋದರನೇ, ಸಹೋದರಿ. ಆ ದೇವರ ಪ್ರೀತಿಯಲ್ಲಿ ಪ್ರಸನ್ನತೆ ಉಂಟು. ಆ ದೇವರು ನಿನ್ನನ್ನು ಪ್ರೀತಿಸುತ್ತಾರೆ. ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚುವ. ಅಪ್ಪ ತಂದೆಯೇ, ನಿಮಗೆ ಸ್ತೋತ್ರ ಸ್ವಾಮಿ. ನೀವೆಷ್ಟಾಗಿ ನನ್ನನ್ನು ಪ್ರೀತಿಸುತ್ತೀರಿ ಸ್ವಾಮಿ. ಆ ನಿಮ್ಮ ಪ್ರೀತಿಯನ್ನು ಸ್ವಾಮಿ ನಾನು ಅರಿಯದೆ ಜೀವಿಸುತ್ತಾ ಇದ್ದೇನೆ. ಕೇವಲ ನರಮನುಷ್ಯನ ಪ್ರೀತಿಯಿಂದ ಹೋಗಿ ಆ ನರಮನುಷ್ಯನನ್ನು ಮಾತ್ರ ಹಿಂಬಾಲಿಸಿ ಅವನೊಂದಿಗೆ ಜೀವಿಸುವ ಜೀವವೇ ಮೌಲ್ಯ ಎಂಬುದಾಗಿ ನಿಮ್ಮನ್ನು ಮರೆತಿದ್ದೇನೆ ಸ್ವಾಮಿ. ನನ್ನನ್ನು ಕ್ಷಮಿಸಿರಿ ಸ್ವಾಮಿ.
ನಿಮ್ಮ ಪುತ್ರರಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸಿದಿರಿ. ಹೌದು ಯೇಸುವೆ, ಹೌದು ತಂದೆಯೇ, ನನ್ನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ನಿಮ್ಮ ಪ್ರಿಯ ಪುತ್ರನನ್ನೇ ನೀವು ಬಲಿಯಾಗಿ ಕೊಟ್ಟಿರಿ ತಂದೆಯೇ. ನಿನ್ನ ಮಗನಿಗೋಸ್ಕರವಾಗಿ ನಿನ್ನ ಮಗನನ್ನು ಉಳಿಸಿಕೊಳ್ಳದೆ ನಾನು ನನ್ನ ಆತ್ಮ ರಕ್ಷಣೆ ಹೊಂದಬೇಕೆಂಬುದಕ್ಕಾಗಿ ನನ್ನ ಮೇಲಿನ ಅತಿಯಾದ ಪ್ರೀತಿಯಿಂದ ನಿನ್ನ ಮಗನನ್ನು ಬಲಿ ಕೊಟ್ಟಿರಿ ತಂದೆಯೇ. ಆದರೂ ನಾನು ಪಾಪಿಷ್ಠನಾಗಿ, ಬಲಹೀನನಾಗಿ, ಕೋಪಿಷ್ಠನಾಗಿ, ನಮಗೆ ವಿಧಿಯನಾಗಿ ನಡೆಯದೆ ಅವಿಧಿಯನಾಗಿ ನಡೆದು ಜೀವಿಸುತ್ತಾ ಇದ್ದೇನೆ. ನಿಮ್ಮ ಪ್ರೀತಿಯನ್ನು ಅರ್ಥೈಸಿಕೊಳ್ಳದೆ ಜೀವಿಸುತ್ತಾ ಇದ್ದೇನೆ. ನಿಮ್ಮ ಮನಸ್ಸನ್ನು ನೋಯಿಸಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿರಿ. ನಾನು ನಿಮ್ಮ ಪ್ರೀತಿಯನ್ನು ಹೆಚ್ಚೆಚ್ಚಾಗಿ ಅನುಭವಿಸುವಂತೆ ನಿಮ್ಮ ಕೃಪೆಯನ್ನು ಕರುಣಿಸಿರಿ ಎಂದು ಪಿತ, ಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆ. ಆಮೇನ್, ಆಮೇನ್. ಪ್ರೀಸರು ಪ್ರೀಸರು. ಪ್ರಿಯರೇ, ನಿಮ್ಮಲ್ಲಿ ಒಂದು ಪ್ರಶ್ನೆ. ಉನ್ನತ ಸ್ಥಾನದಲ್ಲಿ, ದೇವರ ಸಾನ್ನಿಧ್ಯದಲ್ಲಿ ಉನ್ನತ ಸ್ಥಾನದಲ್ಲಿ ಇರುವವರು ಯಾರು? ವಾಸಿಸುವವರು ಯಾರು? ಯಾರು ಹೇಳ್ತೀರಿ? ದೇವರ ಉನ್ನತ ಸ್ಥಾನದಲ್ಲಿ ವಾಸ ಮಾಡುವವರು ಯಾರು? ನಾವು ನೋಡ್ತೀವಿ, ಕೀರ್ತನೆಗಳನ್ನ ತೆಗಿತೇವೆ, ಎಷ್ಟೋ ಹೇಳ್ತೇವೆ. ಧನ್ಯರು ಯಾರು ಅಂತ ನೋಡ್ತೀವಿ, ದೇವರ ರಾಷ್ಟ್ರದಲ್ಲಿ ಸುರಕ್ಷಿತರು ಯಾರು ಎಂಬುದಾಗಿ ನೋಡ್ತೇವೆ. ಅನೇಕ ವಚನಗಳನ್ನು ನಾವು ನೋಡ್ತೇವೆ, ಧ್ಯಾನ ಮಾಡ್ತೇವೆ, ಧ್ಯಾನ ಕೇಳ್ತೇವೆ. ಆದರೆ ಉನ್ನತ ಸ್ಥಾನದಲ್ಲಿ ವಾಸಿಸುವವರು ಯಾರು? ಪ್ರಿಯರೇ, ನಾವು ಧ್ಯಾನಿಸ್ತಾ ಇರುವಂತಹ ವಾಕ್ಯ ಸಾಧಾರಣ ವಾಕ್ಯವಲ್ಲ. ಇದನ್ನು ತಿಳಿದುಕೊಳ್ಳಿ ಸರಿಯಾಗಿ. ಸಾಧಾರಣ ವಾಕ್ಯವಲ್ಲ, ಶಕ್ತಿಯ ವಾಕ್ಯ. ಅದು ನಮ್ಮನ್ನು ಚೊಕ್ಕ ಬಂಗಾರವಾಗಿ ಮಾರ್ಪಡಿಸುವಂತಹ ವಾಕ್ಯ. ಈ ಧ್ಯಾನಗಳನ್ನು ಕೇಳುವಾಗ ನನಗೆ ಮನವರಿಕೆ ಆಗಬೇಕು, ನಾನು ನಿಜವಾಗಿಯೂ ಉನ್ನತ ಸ್ಥಾನದಲ್ಲಿ ವಾಸ ಮಾಡುವವನಾಗಿದ್ದೇನ, ವಾಸ ಮಾಡುವವನಾಗಿದ್ದೇನ. ಪ್ರಿಯರೇ, ದೈವ ವಾಕ್ಯವನ್ನು ನಾವು ನೋಡುವಾಗ ಯಾರು ಉನ್ನತ ಸ್ಥಾನದಲ್ಲಿ ವಾಸ ಮಾಡುವವನು ಎಂದು ಹೇಳುವುದಾದರೆ, ಮೊದಲನೆಯದಾಗಿ ಸನ್ಮಾರ್ಗದಲ್ಲಿ ನಡೆಯುವವನು. ಯಾರು? ಸನ್ಮಾರ್ಗದಲ್ಲಿ ನಡೆಯುವವನು, ಒಳ್ಳೆಯ ಮಾರ್ಗದಲ್ಲಿ ನಡೆಯುವವನು, ಒಳಿತಿನ ಮಾರ್ಗದಲ್ಲಿ ನಡೆಯುವವನು. ಯಾವ ಕೆಟ್ಟ ಮಾರ್ಗಕ್ಕೆ ಹೋಗಬಾರದು. ಹೌದು ಪ್ರಿಯರೇ, ಮೊದಲನೆಯ ಕಾರ್ಯ ಸನ್ಮಾರ್ಗದಲ್ಲಿ ನಾನು ನಡೆಯಬೇಕು. ಒಳಿತನ್ನು ಬಿಟ್ಟು ನಾನು ಕೆಡಕಿಗೆ ಹೋಗಬಾರದು. ಕಷ್ಟ, ಆದರೆ ಖಂಡಿತವಾಗಿ ಸಾಧ್ಯ. ಕಷ್ಟ, ಆದರೆ ಖಂಡಿತವಾಗಿಯೂ ಸಾಧ್ಯ. ಸನ್ಮಾರ್ಗ ಎಂಬುದು ದೇವರ ಮಾರ್ಗ. ಸನ್ಮಾರ್ಗವೆಂಬುದು ದೇವರ ರಾಜ್ಯ. ಸನ್ಮಾರ್ಗವೆಂಬುದು ನಿತ್ಯ ಜೀವ. ನಾವು ಸನ್ಮಾರ್ಗದಲ್ಲಿ ನಡೆಯಬೇಕಾದ್ರೆ ಒಳ್ಳೆಯ ದಾರಿಯಲ್ಲಿ ನಡೆಯಬೇಕು. ನಮ್ಮ ಜೀವನ ಒಳ್ಳೆಯ ದಾರಿಯಾಗಿರಬೇಕು, ಮತ್ತೊಬ್ಬರಿಗೆ ಆಕರ್ಷಣೆಯುಳ್ಳದಾಗಿರಬೇಕು. ಕೆಟ್ಟ ರೀತಿಯಲ್ಲ, ಒಳ್ಳೆಯ ರೀತಿಯಲ್ಲಿ. ಯಾರಿಗೂ ಯಾವ ವಿಧದಲ್ಲಿಯೂ ಅನ್ಯಾಯವನ್ನು ಮಾಡದೆ, ಮೋಸ ಮಾಡದೆ ಸನ್ಮಾರ್ಗದಲ್ಲಿ ನಾವು ನಡೆಯಬೇಕು. ನಂಬರ್ 1. ಎರಡನೆಯದಾಗಿ ನಾವು ನೋಡುವಾಗ ಸತ್ಯವನ್ನೇ ನುಡಿಯಬೇಕು. ಸತ್ಯವನ್ನೇ ನುಡಿಯಬೇಕು, ಸುಳ್ಳಾಡಬಾರದು. ಸುಳ್ಳಾಡುವಾಗೆ ಇಲ್ಲ. ಯಾವ ಕಾರಣದಲ್ಲಿಯೂ ಸುಳ್ಳಿಗೆ ನಾವು ಗುಲಾಮರಾಗಬಾರದು. ಇವತ್ತು ಸುಳ್ಳು ಹೇಳದೇ ಇರೋರು ನಾವೆಷ್ಟು ಜನ? ಇದಕ್ಕೆ ಉತ್ತರ ಕೊನೆಯಲ್ಲಿ ನಿಮಗೆ ಸಿಗ್ತದೆ. ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳೋರು ಇರ್ಬೋದು, ನಾನು ಶುಭ ಸಂದೇಶ ಸಾರ್ತೀನಿ ಅಂತ ಹೇಳೋರು ಇರ್ಬೋದು, ನಾನು ಪ್ರಬೋಧಕ ಅಂತ ಹೇಳೋರು ಇರ್ಬೋದು, ನಾನು ಯಾಜಕ ಎಂದು ಹೇಳೋರು ಇರ್ಬೋದು, ನಾನು ಧರ್ಮಾಧ್ಯಕ್ಷ ಅಂತ ಹೇಳುವವರು ಇರ್ಬೋದು, ನಾನು ಪ್ರವಾದಿ ಎಂದು ಹೇಳುವವರು ಇರಬಹುದು, ನಾನು ಪ್ರಾರ್ಥಿಸುವವನು, ಪ್ರಾರ್ಥನಾದಲ್ಲಿ ನಡೆಸುವವನು, ಗುಣಪಡಿಸುವವನು, ಏನೇನೋ ಹೇಳಬಹುದು. ಆದರೆ
ನಿನ್ನಲ್ಲಿ ಸುಳ್ಳಿಲ್ಲವೇ? ಅವನಲ್ಲಿ ಸುಳ್ಳಿಲ್ಲವೇ? ಅವನು ಸನ್ಮಾರ್ಗದಲ್ಲಿ ನಡೆಯುತ್ತಾ ಇದ್ದಾನೆಯೇ? ಯೋಚನೆ ಮಾಡಿ. ನೀವು ಸನ್ಮಾರ್ಗದಲ್ಲಿ ನಡೆಯುತ್ತಾ ಇದ್ದೀರಾ? ನಿಮ್ಮಲ್ಲಿ ಸುಳ್ಳಿಲ್ಲವಾ? ಸುಳ್ಳಿಲ್ಲದಂತಹ ವ್ಯಕ್ತಿ ಯಾರಿದ್ದೇವೆ? 10 ಸತ್ಯವನ್ನು ನುಡಿದರೆ 1 ಸುಳ್ಳಿಗೆ ಸಿಕ್ಕಿಕೊಂಡು ಬಿಡುತ್ತೇವೆ. 100 ಸತ್ಯವನ್ನು ಹೇಳಿದರೆ 1 ಸುಳ್ಳಿಗೆ ಸಿಕ್ಕಿಕೊಂಡು ಬಿಡುತ್ತೇವೆ. ನೋಡಿ, ಯಾವತ್ತು ತಿಳಿದುಕೊಳ್ಳಿ, ಒಂದು ವ್ಯಕ್ತಿ ಒಮ್ಮೆ 1 ಸುಳ್ಳು ಹೇಳಿದರೆ ಆ 1 ಸುಳ್ಳು 2 ಸುಳ್ಳಾಗುತ್ತೆ. ಆ 2 ಸುಳ್ಳು 10 ಸುಳ್ಳಾಗುತ್ತೆ. ಆ 10 ಸುಳ್ಳು ಅದನ್ನು ತಪ್ಪಿಸಿಕೊಳ್ಳಿಕ್ಕೆ ಅದು 20 ಸುಳ್ಳಾಗುತ್ತೆ. ಸುಳ್ಳಿಗೆ ಸುಳ್ಳು, ಸುಳ್ಳಿಗೆ ಸುಳ್ಳು ನಮ್ಮನ್ನ ಬಲೆ ಬೀಸುತ್ತಾ ಹೋಗುತ್ತದೆ. ಸತ್ಯವನ್ನೇ ನುಡಿಯಬೇಕು. ನೋಡಿ, ಏನೇ ಒಂದು ತಪ್ಪು ಮಾಡಬಹುದು, ನಾವು ಯಾವುದೇ ಒಂದು ತಪ್ಪು ಮಾಡಿರ್ಬೋದು. ಹೌದು, ನಾನು ಕಣ್ಣು ಮುಚ್ಚಿ ಧೈರ್ಯವಾಗಿ, ಹೌದು ನಾನು ಸುಳ್ಳು ಹೇಳ್ಬಿಟ್ಟೆ, ಹೌದು ನಾನು ಮೋಸ ಮಾಡಿಬಿಟ್ಟೆ, ಅಥವಾ ನಾನು ಕದ್ದುಬಿಟ್ಟೆ, ನಾನು ಏನೋ ಒಂದು ಮಾಡಿಬಿಟ್ಟೆ, ಅಯ್ಯೋ ಎಲ್ಲ ನಾನು ತಪ್ಪು ಮಾಡಿಬಿಟ್ಟೆ, ಹೌದು ನಾನು ಮಾಡಿದ್ದು ಸರಿ, ತಪ್ಪೇನೆ, ನನಗೆ ಅರ್ಥ ಆಯಿತು, ನನಗೆ ಕ್ಷಮಿಸಿ, ಮುಗ್ದೋಯ್ತು, ಹೌದು ಎಂದು ಹೇಳಿಬಿಟ್ರೆ ತಿರ್ಗಾ ಆ ಸುಳ್ಳಿಗೆ ಜೀವ ಇರುವುದೇ ಇಲ್ಲ, ಸತ್ತೋಗ್ತದೆ. ಅದ್ರ ನಾವೇನು ಮಾಡ್ತೀವಿ? ಸುಳ್ಳಿಗೆ ಜೀವ ಕೊಡ್ತೇವೆ. ಸುಳ್ಳಿಗೆ ನಾವು ಜೀವ ಕೊಡ್ತೇವೆ. ಮೂರನೆಯದಾಗಿ ನಾವು ನೋಡೋದಾದರೆ, ಮೂರನೆಯ ವಿಷಯದಲ್ಲಿ ನಾವು ನೋಡಬೇಕಾದ್ರೆ, ಬಲಾತ್ಕಾರದಿಂದ ಲಭಿಸಿದ್ದನ್ನು ತಿರಸ್ಕರಿಸುವವನು. ಬಲಾತ್ಕಾರದಿಂದ ಸಿಕ್ಕುವುದನ್ನು ಸಹ ತಿರಸ್ಕರಿಸ್ತೇವೆ. ಯಾವಾಗ? ನಾವು ಉನ್ನತ ಸ್ಥಾನದಲ್ಲಿ ವಾಸಿಸಬೇಕಾದ್ರೆ. ಬಲವಂತವಾಗಿ ನಮಗೆ ಸಿಗ್ತದೆ, ನೀನು ತೆಗೆದುಕೋ ಇದನ್ನ, ನೀನು ಅನುಭವಿಸಿದ್ದನ್ನ ನೀನು ತಗೋ, ಏನಾಗೋದಿಲ್ಲ, ಯಾರು ಮಾಡದೇ ಇರೋದು ಮಾಡ್ತಾ ಇದ್ದಾರ, ಯಾರು ತಗೊಳ್ದೇ ಇರೋದು ನೀನು ತಗೊಳ್ತಾ ಇದ್ದಾರ, ಲಂಚದಲ್ಲಿ ಅರ್ಧ ತಗೋ, ಅನ್ಯಾಯದಲ್ಲಿ ಅರ್ಧ ತಗೋ, ಪಾರ್ಟ್ನರ್ ಆಗಿ ತಗೋ, ಮೋಸದಲ್ಲಿ ಅರ್ಧ ತಗೋ, ಬರೀ ಸಪೋರ್ಟ್ ಮಾಡು, ತಗೋ, ನೀನ್ ತಗೋ, ಕಮಿಷನ್ ತಗೋ, ಬಲವಂತ ಮಾಡಿ. ಅನ್ಯಾಯದ ಸಂಪಾದನೆಯಲ್ಲಿ, ಅಕ್ರಮದ ಸಂಪಾದನೆಯಲ್ಲಿ ಮತ್ತೊಬ್ಬರು ನನಗೆ ಕೊಡುವಾಗ, ಬಲಾತ್ಕಾರದಿಂದ ಲಭಿಸುವಾಗ ಅದನ್ನು ತಿರಸ್ಕರಿಸಬೇಕು. ಹಣ ಕೊಟ್ಟರೆ ಯಾರಾದ್ರೂ ಬೇಡ ಅಂತ ಹೇಳ್ತೀವ? ಹಣ ಕೊಟ್ಟರೆ ಯಾರಾದ್ರೂ ಬೇಡ ಅಂತ ಹೇಳ್ತೀವ? ಖಂಡಿತವಾಗಿಯೂ ಬೇಡ ಅಂತ ಹೇಳೋದಿಲ್ಲ. ರಸ್ತೆಯಲ್ಲಿ ನಾನು ನಡೆದು ಹೋಗುವಾಗ ಹಣ ಬಿದ್ದಿದ್ರೆ ಹಾಗೆ ಹೋಗ್ಬಿಡ್ತೀವ? ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಿ, ಒಂದು 2,000 ರೂಪಾಯಿ ಹಣ ರಸ್ತೆಯಲ್ಲಿ ಬಿದ್ದಿರ್ತದೆ, 500 ರೂಪಾಯಿ ನೋಟ್ ನಿಮ್ಮ ಕಣ್ಣಿಗೆ ಕಾಣ್ತದೆ, ಹಾಗೆಯೇ ನೋಡಿ ಹೋಗುವಷ್ಟು ಜನ ಇದ್ದೇವೆ. ಅಂದ್ರೆ ನಮಗೆ ಇದು ನಾನು ಹೇಳ್ತಾ ಇರೋದು ನಮಗೆ ಬೇಕು ಎಂಬುದಾಗಿ, ಬೇರೆ ಏನೂ ಇಲ್ಲ. ರಸ್ತೆಯಲ್ಲಿ ಬಿದ್ದಿದ್ದ ತಗೊಳ್ಬಾರ್ದು ಅಂತ ಹೇಳಿಲ್ಲ, ಅದು ಅನ್ಯಾಯದಲ್ಲಿ ನನ್ನ ಬಲವಂತ ಮಾಡ್ತಾ ಇದೆ ಅಂತೆಲ್ಲ ಹೇಳ್ತಾ ಇರೋದು. ಆದರೆ ಬಲಾತ್ಕಾರದಿಂದ ಲಭಿಸೋದನ್ನು ತಿರಸ್ಕರಿಸಬೇಕು. ಅದು ಹಣ ಮಾತ್ರವಲ್ಲ, ಒಂದು ಹೆಣ್ಣಾಗಿರ್ಬೋದು, ಒಂದು ಗಂಡಾಗಿರ್ಬೋದು, ಬಲಾತ್ಕಾರದಿಂದ ನಿನಗೆ ಸಿಕ್ಕುವಂಥದ್ದಾಗಿರ್ಬೋದು. ಒಬ್ಬರ ತಪ್ಪನ್ನು ಮುಚ್ಚುವಾಗ, ಒಬ್ಬರ ಪಾಪವನ್ನು ಮುಚ್ಚುವಾಗ, ಒಬ್ಬರು ಮಾಡುವ ಕೆಟ್ಟದ್ದನ್ನು ಮುಚ್ಚುವಾಗ ನಿನಗೆ ಲಭಿಸುವಂಥದ್ದಾಗಿರ್ಬೋದು. ನೀನು ಇದನ್ನು ಹೇಳ್ಬೇಡ, ಸುಮ್ಮನೆ ಬಿಡಪ್ಪ, ನೀನೇನು ಮಾಡಲಿಕ್ಕೆ ಹೋಗಬೇಡ, ನೀನೇನು ಮಾತಾಡೋದಿಲ್ಲ ಅಂತ ಹೇಳಿ ನಿನಗೆ ಒಂದು ಸ್ಥಾನವನ್ನು ಕೊಡ್ತೇನೆ, ನಿನಗೆ ಹಣವನ್ನು ಕೊಡ್ತೇನೆ, ನಿನಗೆ ಸಹಾಯ ಮಾಡ್ತೇನೆ, ನೀನು ಯಾಕೆ ಬಿಟ್ಟುಬಿಡು. ನಾನು ನೋಡ್ತೀವಿ ದೇವಾಲಯದಲ್ಲೆಲ್ಲ ಕೆಲವು ಸಾರಿ ವಿಚಾರಣೆಗಳಲ್ಲಿ, ಕೆಲಸ ಮಾಡೋ ಸ್ಥಳಗಳಲ್ಲಿ ಬಲಾತ್ಕಾರದಿಂದ ನಾವು ಕೆಲವು ಸಾರಿ ಪಡೆದುಕೊಳ್ಳುತ್ತೇವೆ. ಬಲಾತ್ಕಾರದಿಂದ ಲಭಿಸಿದ್ದನ್ನು ತಿರಸ್ಕರಿಸಬೇಕು. 4ನೇ ಅಂಶ, ಲಂಚಕ್ಕೆ ಕೈ ಚಾಚದೆ ಹಿಂದಕ್ಕೆ ಸರಿಯಬೇಕು. ಯಾವ ವಿಷಯದಲ್ಲಿ ಲಂಚ ತೆಗೆದುಕೊಳ್ಳುವಾಗೆ ಇಲ್ಲ. ಲಂಚ ಅನ್ನೋದು ಬರೀ ಹೋಗಿ ಒಬ್ಬನಿಗೆ ಕೆಲಸ ಮಾಡಿಸಿ ಕೆಲಸ ಮಾಡೋದಕ್ಕಾಗಿ ನಾವು ಕೊಡೋದು ಮಾತ್ರ ಲಂಚ ಅಲ್ಲ. ನಿನ್ನ ಹೆಂಡತಿಯ ಪ್ರೀತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ನೀನು ಅವಳ ಮೇಲೆ ತೋರಿಸುವಂತ ಮಮತೆ ಲಂಚ. ಅವಳು ನಿನಗೆ ಸರಿಸಮಾನವಾಗಿಲ್ಲ, ಅವಳಿಂದ ನಿನಗೆ ಸಿಕ್ಕಬೇಕಾಗಿದ್ದು ಸಿಗ್ತಾ ಇಲ್ಲ, ನಿನ್ನ ಗಂಡನಿಂದ ನಿನಗೆ ಸಿಕ್ಕಬೇಕಾಗಿದ್ದು ಸಿಗ್ತಾ ಇಲ್ಲ. ಅದಕ್ಕೆ ಒಂದು ಸುಳ್ಳಿನ ಪ್ರೀತಿಯನ್ನು ಪೋಣಿಸಿ ಏನೋ ಒಂದು ರೀತಿಯಾದಂಥ ಮಾಯೆಯ ಮಾಟದ ಮಾತುಗಳನ್ನು ಮಾತನಾಡಿ ಅವರನ್ನ ಮನವೊಲಿಸಿ ಅವರನ್ನು ತನ್ನತ್ತ ಸೆಳೆದುಕೊಳ್ಳುವುದಕ್ಕಾಗಿ, ನಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳು ಲಂಚವೇ ಆಗಿದೆ. ಏನ್ ಬ್ರದರ್ ಹೀಗೆ ಹೇಳಿಬಿಟ್ರಿ ಅಂತ ಹೇಳ್ಬೋದು. ಸತ್ಯ. ನಿನ್ನ ಗಂಡನ ಪ್ರೀತಿಯನ್ನು ತೆಗೆದುಕೊಳ್ಳೋದಕ್ಕೆ ನೀನು ಲಂಚ ಕೊಡಬೇಕಾಗಿಲ್ಲ. ನಿನ್ನ ಹೆಂಡತಿಯ ಪ್ರೀತಿಯನ್ನು ಪಡೆದುಕೊಳ್ಳುವುದಕ್ಕೆ ನೀನು ಲಂಚ ಕೊಡಬೇಕಾಗಿಲ್ಲ.
ನೀನು ಮಾಡಿದ ತಪ್ಪನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ನಿನ್ನ ಲಂಚ ಕೊಡಬೇಕಾಗಿಲ್ಲ. ನಿನ್ನ ಮಕ್ಕಳಾಗಿರ್ಬೋದು, ಸೊಸೆಯಾಗಿರ್ಬೋದು, ಅತ್ತೆಯಾಗಿರ್ಬೋದು, ನಿನ್ನ ಯಾರೇ ಆಗಿರ್ಬೋದು, ನೀನು ಯಾವ ಮನುಷ್ಯನೇ ಆಗಿರ್ಬೋದು, ನಿನ್ನ ಮುಂದೆ ಯಾವ ವ್ಯಕ್ತಿ ಆಗಿರಬಹುದು, ಸ್ಥಾನಮಾನದಲ್ಲಿ, ಯಾಜಕತ್ವದಲ್ಲಿ, ಪ್ರಾರ್ಥನೆಯಲ್ಲಿ, ಹಿರಿಯರಲ್ಲಿ, ಒಡ ಹುಟ್ಟಿದವರಲ್ಲಿ, ಬಂಧುಗಳಲ್ಲಿ, ಮಿತ್ರರಲ್ಲಿ ಯಾರೇ ಆಗಿರಬಹುದು. ಲಂಚ ಎಂದರೆ ಬರೀ ಕೇವಲ ಆಫೀಸ್ನಲ್ಲಿ ಹೋಗಿ ನಮ್ಮ ಕೆಲಸ ಮಾಡುವುದಕ್ಕೆ ಕೊಡುವುದಲ್ಲ ಲಂಚ. ಇವತ್ತು ಕುಟುಂಬದಲ್ಲಿ ಪ್ರಾರಂಭವಾಗಿದೆ ಲಂಚ, ಗಂಡದಲ್ಲಿ ಹೆಂಡತಿಯಲ್ಲಿ ಲಂಚ. ಸಮಾಧಾನ ಪಡಿಸಲು ಕಾಂಪ್ರಮೈಸ್ ಮಾಡ್ಲಿಕ್ಕಾಗಿ, ಗಂಡ ಹೆಂಡತಿ ಪ್ರೀತಿಯಲ್ಲಿ ಕಾಂಪ್ರಮೈಸ್ ಮಾಡ್ಲಿಕ್ಕಾಗಿ ಅದಲ್ಲ, ಅದು ಪ್ರೀತಿಯಿಂದ ಹೋಗಿ ಮನಸ್ಸೆಳೆಯುವಂಥದ್ದು. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ. 5ನೇದಾಗಿ ನಾವು ನೋಡ್ತೇವೆ, ಕೊಲೆ ಮಾತುಗಳಿಗೆ ಕಿವಿ ಮುಚ್ಚಿಕೊಳ್ಳಬೇಕು. ಕೊಲೆ ಮಾತುಗಳಿಗೆ ಕಿವಿ ಮುಚ್ಚಿಕೊಳ್ಳಬೇಕು. ಯಾವುದು ಕೊಲೆ ಮಾತು? ನೋಡು, ಅವರು ಕೊಲೆ ಮಾಡ್ಬಿಡ್ತಾ ಇದ್ದಾರೆ, ಅದರಿಂದ ನೀನು ಅದಕ್ಕೆ ಕಿವಿ ಕೊಡಬೇಡ, ಇಲ್ಲ. ಕೊಲೆ ಮಾತುಗಳಿಗೆ ನೀನು ಕಿವಿ ಮುಚ್ಚಿಕೊಳ್ಳಬೇಕೆಂಬುದು ಪ್ರಿಯರೇ, ನಾನು ಇದನ್ನು ಹೇಳ್ತಾ ಇಲ್ಲ, ದೈವ ವಾಕ್ಯ ಹೇಳ್ತದೆ. ಯೆಶಾಯ ಪ್ರವಾದಿ ಗ್ರಂಥದಲ್ಲಿ 33ನೇ ಅಧ್ಯಾಯದಲ್ಲಿ ನಾವು 15ನೇ ವಚನವನ್ನು ಧ್ಯಾನಿಸುವಾಗ ಈ 15ನೇ ವಚನ ನಮಗೆ ಪ್ರಕಟಿಸ್ತಾ ಇರುವಂತಹ ಮಾತುಗಳಿದು. ನಾನಾಗಿ ಹೇಳ್ತಾ ಇರುವಂತಹ ವಾಚನವಲ್ಲ, ತಿಳಿದುಕೊಳ್ಳಿ. ನಾನು ಉನ್ನತ ಸ್ಥಾನದಲ್ಲಿ ವಾಸ ಮಾಡಬೇಕು ಎಂಬುದಾದರೆ, ದೇವರ ಸಾನ್ನಿಧ್ಯದಲ್ಲಿ ನಾನು ವಾಸ ಮಾಡಬೇಕಾದರೆ, ಆ ಸ್ವರ್ಗ ರಾಜ್ಯದಲ್ಲಿ ವಾಸ ಮಾಡಬೇಕಾದರೆ, ನಾನು ಈ ಪ್ರಾಪಂಚಿಕ ಜೀವಿತದಲ್ಲಿ ಇವುಗಳನ್ನ ನಾನು ಏನು ಮಾಡಬೇಕು? ಬಹಿಷ್ಕರಿಸಬೇಕು. ಕೊಲೆ ಮಾತುಗಳಿಗೆ ಕಿವಿ ಮುಚ್ಚಿಕೊಳ್ಳಬೇಕು. ಯಾವುದು ಕೊಲೆ ಮಾತುಗಳು? ಇದು ಗೊತ್ತಿಲ್ಲ ನಮಗೆ. ನಮ್ಮ ಹತ್ರ ಬಂದು ಮತ್ತೊಬ್ಬರ ಬಗ್ಗೆ ಹೇಳುವಂತಹ ಮಾತುಗಳು, ಒಬ್ಬನ ನಾಶನದ ಬಗ್ಗೆ, ಶಾಪದ ಬಗ್ಗೆ, ಮತ್ತೊಬ್ಬನನ್ನ ಹೀನೈಸುವುದರ ಬಗ್ಗೆ, ಮತ್ತೊಬ್ಬನನ್ನ ದೂಷಿಸುವುದರ ಬಗ್ಗೆ, ಮತ್ತೊಬ್ಬನನ್ನ ಅವನು ಸರಿಯಿಲ್ಲ ಎಂದು ಹೇಳುವುದರ ಬಗ್ಗೆ, ಒಬ್ಬ ಒಳ್ಳೆಯವನನ್ನು ಅರಿವೇ ನಿನಗೆ ಒಂದು ಯಾವುದೇ ರೀತಿಯಲ್ಲಿ ಕೆಡುಕನ ಮಾಡದೆ ನಿನ್ನ ಮುಂದಿರುವಂತಹ ನಿನಗೆ ಒಳ್ಳೆಯ ಪ್ರಾಮಾಣಿಕನಾಗಿರುವವನನ್ನು ಕುರಿತು ನಿನ್ನ ಮಿತ್ರನೋ ಯಾರೋ ಒಂದು ನಿನ್ನ ಬಳಿ, ನಿನ್ನ ಮುಂದೆ ಇರುವಂತಹ, ನಿನ್ನ ಮುಂದೆ ಪ್ರಾಮಾಣಿಕವಾಗಿರುವಂತಹ ನಿನ್ನ ಮುಂದೆ ಬಂದು ಯಾರಾದರೂ ಒಬ್ಬನ ನಾಶನದ ಬಗ್ಗೆ ನಿನಗೆ ಹೇಳುತ್ತಾನೆ ಎಂಬುದಾದರೆ ಅದು ಕೊಲೆ. ನೋಡಿ, ಎಷ್ಟೋ ಜನ ಮತ್ತೊಬ್ಬರ ಕುಟುಂಬದ ಬಗ್ಗೆ ಮಾತನಾಡುತ್ತಾರೆ, ಅಂದ್ರೆ ಆ ಕುಟುಂಬವನ್ನು ಕೊಲೆ ಮಾಡುವಂಥದ್ದು. ಎಷ್ಟೋ ಜನ ತನ್ನ ಇನ್ನೊಬ್ಬರ ಕುಟುಂಬದಲ್ಲಿ ಹೋಗಿ ಗಂಡಂದಿರ ಹತ್ರ, ಅವರ ಹೆಂಡತಿಯರ ಹತ್ರ, ಮಕ್ಕಳ ಹತ್ರ ಹೇಳ್ತಾರೆ ಕೊಲೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಾವು ಚಿಂತಿಸಬೇಕು. ಕೊಲೆಯ ಮಾತುಗಳಿಗೆ ನಾವು ಕಿವಿ ಮುಚ್ಚಿಕೊಳ್ಳಬೇಕು. ಯಾರಾದ್ರೂ ಬಂದು ಚಾಡಿ ಹೇಳಿದರೆ ಯಾರ ಬಗ್ಗೆ ಆದ್ರೂ ಕಿವಿ ಮುಚ್ಚಿಕೊಳ್ಬೇಕಿಲ್ಲ. ನಾನು ಅವನ್ನ ಕೊಲೆ ಮಾಡಿಬಿಡ್ತೇನೆ, ಅವನು ಹೇಳಿದ ಮಾತನ್ನು ಕೇಳಿ ನಾನು ಅವನನ್ನ ಕೊಲೆಗಾರನಾಗಿಸ್ಬಿಡ್ತೇನೆ. ಕೆಲವು ಸರಿ ನೋಡಿ, ಮತ್ತೊಬ್ಬರು ಯಾರಾದ್ರೂ ಬಂದು ಹೇಳಿದ್ರೆ ನಾವು ಇನ್ನೊಬ್ಬರ ಹತ್ರ ಹೋಗಿ ನೇರವಾಗಿ ಮಾತನಾಡಿ ಅಲ್ಲಿ ದೊಡ್ಡ ಸಮಸ್ಯೆ ಮಾಡಿ ಅವ್ರನ್ನ ಅವಮಾನ ಪಡಿಸಿಬಿಡ್ತೇವೆ. ಅಲ್ಲಿ ಕೊಲೆ ನಡೆಯುತ್ತದೆ. ಎಷ್ಟು ಜನ ಇದರ ನಿಮಿತ್ತವಾಗಿ ನಿಜವಾಗಿಯೂ ಮರಣಕ್ಕೆ ಹೋಗಿದ್ದಾರೆ, ಆತ್ಮಹತ್ಯೆಗೆ ಹೋಗಿದ್ದಾರೆ. ಪ್ರಿಯ, ದೈವ ವಾಕ್ಯವನ್ನು ನಾವು ಚಿಂತಿಸ್ತೇವೆ. ಈ ದೈವ ವಾಕ್ಯ ನಮ್ಮ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ನೆಲೆಯೂರಿದೆ ಎಂಬುದು ನಮಗೆ ಅರಿವಾಗಬೇಕು. 6ನೇದಾಗಿ ನಾವು ನೋಡ್ತೇವೆ, ಕೆಟ್ಟದ್ದನ್ನು ನೋಡದಂತೆ ಕಣ್ಣು ಮುಚ್ಚಿಕೊಳ್ಳುವನು. ಕೆಟ್ಟದನ್ನು ನೋಡದಂತೆ ಕಣ್ಣು ಮುಚ್ಚಿಕೊಳ್ಳುವುದು. ಯಾವುದು ಕೆಟ್ಟದ್ದು? ನಮ್ಮ ಮುಂದೆ ಇರುವುದೆಲ್ಲ ಸುಂದರವಾಗಿರುವುದು, ಎಲ್ಲ ಒಳ್ಳೆಯದು. ದೇವರು ಸೃಷ್ಟಿ ಮಾಡಿದೆಲ್ಲವೂ ದೇವರ ಕಣ್ಣಿಗೆ ಸುಂದರವಾಗಿತ್ತು ಅಲ್ಲ? ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದ ಮೇಲೆ ಹೇಳಿದ್ರು ಅವರ ಕಣ್ಣಿಗೆ ಎಲ್ಲವೂ ಸುಂದರವಾಗಿತ್ತು. ಅದರಿಂದ ಏನು ಮಾಡಿದರು? ದೇವರ ಕಣ್ಣಿಗೆ ಎಲ್ಲವೂ ಸುಂದರವಾಗಿದ್ದ ಕಾರಣ ದೇವರು ತನ್ನಂತೆಯೇ ಇರುವ ಒಬ್ಬ ಪುರುಷನನ್ನ, ಒಬ್ಬ ಮನುಷ್ಯನನ್ನ ಉಂಟು ಮಾಡಿದರು. ಈ ಮನುಷ್ಯನನ್ನು ಉಂಟು ಮಾಡಿದರು, ಹೌದು. ಆದರೆ ಈ ಮನುಷ್ಯನು ಸಹ ಏಕಾಂಗಿಯಾಗಿರುವುದನ್ನು ನೋಡು, ಅಲ್ಲಿ ಸಹಿಸಿಕೊಂಡು ಅಯ್ಯೋಯ್ಯೋ ಇವನು ಒಬ್ಬಂಟಿಗನಾಗಿರುವುದು ಸರಿಯಲ್ಲ ಎಂಬುದಾಗಿ ಅವನಿಗೆ ಸರಿ ಒಂದು ಮಹಿಳೆಯನ್ನು ಉಂಟು ಮಾಡಿದರು. ನಾರಿ ಎಂತಲೂ ಆದಾಮ ಎಂತಳು ಎಂಬುದಾಗಿ ಹೆಸರನ್ನು ಕೊಟ್ಟರು. ನೋಡಿ, ಇವರ ಕಣ್ಣುಗಳು ತೆರೆದಿತ್ತು.
ದೇವರ ದೃಷ್ಟಿಯಲ್ಲಿ ಆಗಿತ್ತು ಇವರ ಕಣ್ಣುಗಳು. ಆದರೆ ಸೈತಾನ ಏನು ಮಾಡಿದ ನೋಡಿ. ಈ ದಿನದ ವಚನವನ್ನು ನಾವು ಧ್ಯಾನಿಸಬೇಕಾದ್ರೆ ಯೆಶಾಯ ಗ್ರಂಥದ ಈ 33ನೇ ಅಧ್ಯಾಯದ 15ನೇ ವಚನವನ್ನು ಧ್ಯಾನಿಸಬೇಕಾದ್ರೆ ಈ ಸೈತಾನನು ಅವ್ವಳಾದವಳಿಗೆ ಕೊಟ್ಟಂತಹ ಪ್ರಲೋಭನೆ, ಈ ಅವ್ವಳಾದವಳು ಮಾಡಿದಂತಹ ಕಾರ್ಯ, ಈ ಅವ್ವಳಾದವಳು ಮಾಡಿ ತನ್ನ ಜೊತೆಗಾರನನ್ನು ಸಹ ತನ್ನ ಹತೋಟಿಯಲ್ಲಿ ತೆಗೆದುಕೊಂಡು ನಾನು ಮಾತ್ರ ತಿಂದರೆ ಸರಿಯಾಗುವುದಿಲ್ಲ ಎಂದೇಳಿ ತನ್ನ ಜೊತೆಗಾರನಿಗೂ ಅವಳು ಕೊಲೆಗೆ ಕಾರಣವಾದಂತಹ ಕಾರ್ಯವನ್ನು ನಾವು ನೋಡುತ್ತೇವೆ. ಪ್ರಿಯ, ದೇವರ ವಾಕ್ಯ ಕೇಳುವಾಗ ಚೆನ್ನಾಗಿದೆ ಅಂತ ಹೇಳ್ಬೋದಷ್ಟೇ, ಆದರೆ ಬರೀ ಕೇವಲ ಬಾಯಲ್ಲಿ ಚೆನ್ನಾಗಿದೆ ಅಂದರೆ ಯಾವ ಪ್ರಯೋಜನವಿಲ್ಲ. ನಮ್ಮ ಹೃದಯಕ್ಕೆ ಅದು ತಾಕಬೇಕು. ಹೀಗೆ ಕೆಟ್ಟದ್ದನ್ನು ನೋಡದಂತೆ ಕಣ್ಣು ಮುಚ್ಚಿಕೊಳ್ಳಬೇಕು. ಯಾರು ಉನ್ನತ ಸ್ಥಾನದಲ್ಲಿ ವಾಸ ಮಾಡುವವನು. ನಾನು ಕೊನೆಯದಾಗಿ ವಚನವನ್ನು ಓದುತ್ತೇನೆ, ಆವಾಗ ನಿಮಗೆ ಇನ್ನಷ್ಟು ಸ್ವಲ್ಪ ಅರ್ಥವಾಗ್ತದೆ. ಕೆಟ್ಟದ್ದನ್ನು, ಯಾವುದು ಕೆಟ್ಟದಿದೆ ಈ ಲೋಕದಲ್ಲಿ? ಈಗ ನನ್ನ ಮುಂದೆ ಎಷ್ಟೋ ಜನ ಹೆಣ್ಣು ಮಕ್ಕಳಿದ್ದಾರೆ, ನಮ್ಮ ಮುಂದೆ ಎಷ್ಟೋ ಜನ ಗಂಡು ಮಕ್ಕಳು ಸಹ ಇದ್ದಾರೆ, ಹೌದಲ್ಲ? ಲೋಕದಲ್ಲಿ ಎಲ್ಲರೂ ಸೌಂದರ್ಯವಾಗಿ, ನಾನು ಎಲ್ಲರೂ ನಾನು ನೋಡಿ, ಎಲ್ಲರೂ ನಾನು ಪ್ರೀತಿಸ್ತೇನೆ, ಎಲ್ರಿಗೂ ಹೇಳ್ತೇನೆ. ಐ ಲವ್ ಯು ಮಗಳೇ ಹೇಳ್ತೇನೆ, ಐ ಲವ್ ಯು ಅಂತ ಹೇಳ್ತಾನೆ. ದೇವರಿಗೆ ಹೇಳ್ತೇನೆ, ಸ್ವಾಮಿ ಇವ್ರನ್ನ ಎಷ್ಟು ಸೌಂದರ್ಯವಾಗಿ ನೀನು ಉಂಟು ಮಾಡಿದ್ದೀಯ ರಾಜ, ಎಷ್ಟು ಸೌಂದರ್ಯವಾಗಿದ್ದಾರೆ ಎಂಬುದಾಗಿ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಾನು ಯಾವಾಗ ನೋಡಿದ್ರು, ಯಾವ ಹೆಣ್ಣು ಮಗಳನ್ನು ನೋಡಿದರೂ ಸಹ ನನ್ನ ಮನಸ್ಸಿನಲ್ಲಿ ನಾನು ದೇವರೊಂದಿಗೆ ಹೇಳುವಂಥ ಒಂದು ಮಾತಿದೆ, ನಿಮಗೆ ಅದನ್ನು ಕಿವಿ ಮಾತಾಗಿ ಹೇಳಿಕೊಡ್ತೇನೆ. ಇವಳು ನನ್ನ ಮಗಳಾಗೇ ಇದ್ದಾಳಲ್ಲಪ್ಪ, ಇವಳು ನನ್ನ ಮಗಳಾಗಿರೋ ಎಷ್ಟು ಚೆನ್ನಾಗಿರ್ತಾ ಇತ್ತು, ಇವಳು ನನ್ನ ಮೊಮ್ಮಗಳಾದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ಎಷ್ಟು ಸೌಂದರ್ಯವಾಗಿದ್ದಾಳೆ ಸ್ವಾಮಿ, ಇವಳು ನನ್ನ ಮಗಳಾಗಿದ್ರೆ ಎಷ್ಟು ಚೆನ್ನಾಗಿ. ಎಷ್ಟು ಜನ ಮಕ್ಕಳು, ಎಷ್ಟು ಜನರನ್ನ ಬೇಕು ಅಂತ ಕೇಳಲಿಕ್ಕಾಗ್ತದೆ. ಪ್ರೀಸಲು ನೋಡುವಂಥ ಹೆಣ್ಣು ಮಕ್ಕಳನ್ನ ಹೇಳ್ತೀವಿ, ಸ್ವಾಮಿ ಇವಳು ನನ್ನ ಮಗಳಾದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಸ್ವಾಮಿ, ಇವಳು ನನ್ನ ಮಗಳಾಗ್ಬೋದಾ ಸ್ವಾಮಿ, ಇವಳು ನನ್ನ ಮಗಳಾಗ. ಪ್ರಿಯರೇ, ಇದು ಅದೇ ಹೇಳುವಂಥದ್ದು. ವಾಕ್ಯ ಹೇಳುವ ಹಾಗೆ ಕೆಟ್ಟದ್ದನ್ನು ನೋಡದಂತೆ ಕಣ್ಣು ಮುಚ್ಚಿಕೊಳ್ಳಬೇಕು. ಅಂದರೆ ಕೆಟ್ಟದ್ದಾಗಿ ನಾನು ನೋಡಬಾರದು ಅಷ್ಟೇ, ಕೆಟ್ಟದ್ದಾಗಿ ನಾನು ನೋಡಬಾರದು. ಒಳಿತಾಗಿ ನೋಡಬೇಕು. ನಾನು ಒಳಿತನ್ನು ನೋಡಬೇಕು. ಯಾರನ್ನು ನೋಡುವಾಗಲೂ ಸಹ ನನ್ನ ಹೃದಯ ಸಹೃದಯದಿಂದ ನೋಡಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅಪ್ಪ, ಅದರಿಂದ ನಾವು ಪ್ರಾರ್ಥಿಸುವಾಗ ನಮ್ಮ ಜೀವಿತದಲ್ಲಿ, ನಾವು ದೇವರ ಮುಂದೆ ಇರುವಾಗ ನಮ್ಮ ಜೀವಿತದಲ್ಲಿ ನಾವೇನು ಮಾಡಬೇಕು, ಈ ಚಿಂತೆ ಇರಬೇಕು. ಅದರಿಂದ ಕೆಟ್ಟದ್ದನ್ನು ನೋಡದಂತೆ ಕಣ್ಣು ಮುಚ್ಚಿಕೊ ಎಂಬುದಾಗಿ ಯೆಶಾಯ ಪ್ರವಾದನೆಯಲ್ಲಿ ಹೇಳ್ತಾ ಇದ್ದಾರೆ. ಯಾವುದು ಕೆಟ್ಟದ್ದು? ಮತ್ತೆ ನಾನು ನಿಮ್ಮಲ್ಲಿ ಈ ಪ್ರಶ್ನೆ ನಡ್ತಾ ಇದ್ದೀನಿ, ಯಾವುದು ಕೆಟ್ಟದ್ದು? ನಾನು ಯಾವುದೆಲ್ಲ ಕೆಟ್ಟ ದೃಷ್ಟಿಯಲ್ಲಿ ನೋಡುತ್ತೇನೋ ಅದೆಲ್ಲವೂ ಕೆಟ್ಟದ್ದು. ಒಬ್ಬ ಬಡವನನ್ನು ನೋಡಿ ನಾನು ಹೀನೈಸುತ್ತೇನೆ ಅಂದರೆ ಅದು ಕೆಟ್ಟದ್ದು. ನನಗೆ ಅವನನ್ನು ಕೆಟ್ಟವನಾಗಿ ನೋಡ್ತಾ ಇದ್ದೇನೆ. ಒಬ್ಬ ಪಾಪ ಮಾಡಿದವನನ್ನು, ತಪ್ಪು ಮಾಡಿದವನು ಅಂತ ಹೇಳಿದ್ರೆ ಅವನನ್ನು ನೋಡಿ ನಾನು ಕೆಟ್ಟದಾಗಿ ನೋಡ್ತಾ ಇದ್ದೇನೆ, ಕೆಟ್ಟದ್ದು. ನನ್ನ ಕಣ್ಣುಗಳಿಂದ ಎಲ್ಲರನ್ನ ಕೆಟ್ಟದ್ದು ನಾನು ನೋಡ್ತಾ ಇದ್ದೇನೆ. ಯಾರು ನೋಡಿದ್ರೆ ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ ಅಂದ್ರೆ ಕೆಟ್ಟದ್ದು. ನನ್ನ ಕಣ್ಣುಗಳಲ್ಲಿ ಕೆಟ್ಟದ್ದು. ಆ ಕೆಟ್ಟದಾಗಿ ನಾನು ನೋಡಬಾರದು. ಎಲ್ಲರನ್ನ ಒಳಿತಾಗಿ ನೋಡಬೇಕು. ಎಲ್ಲರಲ್ಲಿ ಒಳ್ಳೆಯದನ್ನು ನೋಡಬೇಕು. ಎಲ್ಲರೂ ಒಳ್ಳೆಯವರೇ ಎಂದು ಎಣಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು ನನ್ನ ಸಹೋದರನೇ, ಸಹೋದರಿ, ಕೆಟ್ಟದ್ದನ್ನು ನೋಡದಂತೆ ಕಣ್ಣು ಮುಚ್ಚಿಕೊಳ್ಳಬೇಕು. ಹೆಣ್ಣು ಮಕ್ಕಳ ನಗ್ನತೆಯನ್ನು ನೋಡದಂತೆ, ಗಂಡು ಮಕ್ಕಳ ನಗ್ನತೆಯನ್ನು ನೋಡದೆ ಕಣ್ಣು ಮುಚ್ಚಿಕೊಳ್ಳಬೇಕು. ಯಾವ ಹೆಣ್ಣನ್ನು ನೀನು ನೋಡಿದರೆ, ಯಾವ ಗಂಡನ್ನು ನೋಡಿದರೆ ಕಾಮುಕತ್ವದಿಂದ ನೋಡದಂತೆ ನೀನು ನಿನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳಬೇಕು. ಒಳ್ಳೆಯ ಹೃದಯದಿಂದ ನೀನು ನೋಡುವಾಗ ಎಲ್ಲವೂ ಒಳಿತಾಗಿರುತ್ತದೆ. ಎಲ್ಲವೂ ಸಹ ಸುಂದರವಾಗಿರುತ್ತದೆ. ಯಾರು ನಮ್ಮಲ್ಲಿ ಕೆಟ್ಟವರಾಗಿ ಕಾಣುವುದೇ ಇಲ್ಲ. ಅದಕ್ಕೆ ಸ್ವಾಮಿ ನಿನ್ನ ಕಣ್ಣು ಕೆಟ್ಟದ್ದಾಗಿದ್ದರೆ ನಿನ್ನ ದೇಹವೆಲ್ಲವೂ ಕೆಟ್ಟದ್ದಾಗಿರುತ್ತದೆ ಎಂಬುದಾಗಿ. ನಿನ್ನ ಕಣ್ಣು ಕೆಟ್ಟದ್ದಾಗಿದ್ದರೆ ನಿನ್ನ ದೇಹವೆಲ್ಲ ಕೆಟ್ಟವರಾಗಿ. ಎಷ್ಟೋ ಜನ ನೋಡಿ, ಇನ್ನೊಬ್ಬರು ಹೇಳುವುದನ್ನ ಕೇಳಿ ಮತ್ತೊಬ್ಬರನ್ನ ಕೆಟ್ಟವರು ಎಂದು ಹೇಳುವುದನ್ನು ನಾವು ನೋಡುತ್ತೇವೆ. ಇನ್ನೊಬ್ಬರು ಹೇಳುವುದನ್ನ ಕೇಳಿ ಅದುವೇ ಸತ್ಯ ಎಂದು ನಾವು ನಂಬುತ್ತೇವೆ. ಇನ್ನೊಬ್ಬರು ಮಾತನಾಡಿದ ಮಾತುಗಳನ್ನು ಗ್ರಹಿಸಿ ಹೌದು ಇವರು ಇದೇ ಕೆಲಸ ಮಾಡಿದ್ದಾರೆ ಎಂಬುದಾಗಿ ತೀರ್ಮಾನವನ್ನು ಕೊಡುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ನಾವು ದೊಡ್ಡ ಅಪರಾಧ ಮಾಡುತ್ತೇವೆ. ದೊಡ್ಡ ಪಾಪ ಎಲ್ಲಿ ಗೊತ್ತಾ ಮಾಡುವುದು? ನಿಮ್ಮ ಮುಂದೆ ಒಂದು ವ್ಯಕ್ತಿ ಇರ್ತಾರೆ, ಅವರು ತುಂಬಾ ಪ್ರಾಮಾಣಿಕವಾಗಿ ಒಳ್ಳೆಯತನದಲ್ಲಿ ನಿಮ್ಮ ಮುಂದೆ ಇರ್ತಾರೆ. ಅವರು ಯಾವಾಗಲೂ ಇರ್ತಾರೆ. ನೀವು ಅವರ ಬಗ್ಗೆ ಕೆಟ್ಟದ್ದೇ ನೋಡಿರುವುದಿಲ್ಲ. ಅವರನ್ನ ನೀವು ಯಾವ ವಿಧದಲ್ಲಿ ಕೆಟ್ಟತನ ನೋಡಿರುವುದಿಲ್ಲ. ಅವರಲ್ಲಿ ಒಳಿತನ ನೋಡ್ತಾ ಇರ್ತೀರಿ.
ಅವರು ಒಳ್ಳೆ ಮನುಷ್ಯರಾಗಿ ನಿಮ್ಮ ಮುಂದೆ ಇರ್ತಾರೆ. ಆದ್ರೆ ಯಾರೋ ಬಂದು ಹೇಳ್ತಾರೆ ಅಸೂಯೆಯಿಂದ, ಅವನು ಕೆಟ್ಟವನು, ಅವಳು ಕೆಟ್ಟವಳು, ಅವಳನ್ನು ನಂಬಬೇಡ, ಅವನನ್ನು ನಂಬಬೇಡ. ಯಾಕೆ? ಸತ್ಯಾಂಶವಾಗಿ ಹೇಳಬೇಕಾದರೆ ನನ್ನ ಜೀವನದಲ್ಲಿ, ಶುಶ್ರೂಷ ಜೀವಿತದಲ್ಲಿಯೂ ನನ್ನೊಂದಿಗೆ ಇದ್ದವರೇ ಎಷ್ಟೋ ಜನರ ಬಳಿ ಅವರು ಸರಿಯಲ್ಲ, ಆ ಧ್ಯಾನವನ್ನು ಕೇಳಬೇಡ, ಆ ಪ್ರಾರ್ಥನೆಯನ್ನು ಕೇಳಬೇಡ ಎಂದು ಹೇಳಿದವರು ಸಹ ಇದ್ದಾರೆ. ಅದನ್ನು ಕೇಳಿ ಅಜ್ಞಾನದಿಂದ ದೇವರ ವಾಕ್ಯವನ್ನು ಆಲಿಸಲು ಬಿಟ್ಟವರು ಆಗಿದ್ದಾರೆ. ಯಾರಿಗೆ ಲಾಸ್? ದೇವರ ವಾಕ್ಯವನ್ನು ಕೇಳಿದಂತೆ ಯಾರು ಮುಚ್ಚಿದ್ದು ಕಿವಿ? ಸೈತಾನ. ಒಂದು ಒಳ್ಳೆಯ ವ್ಯಕ್ತಿ ನಿನ್ನ ಮುಂದೆ ಇರುವಾಗ ಆ ಒಳ್ಳೆಯ ವ್ಯಕ್ತಿಯನ್ನು ಕೆಟ್ಟವನೆಂದು ತೀರ್ಮಾನಿಸಿದ ಯಾರು? ನೀನು. ಆ ವ್ಯಕ್ತಿಗೆ ತೀರ್ಪು ಕೊಟ್ಟದ್ದು ಯಾರು? ನೀನು, ನಾನು. ಈಗ ಎಷ್ಟು ಜನರಿಗೆ ನಾವು ತೀರ್ಪು ಕೊಡ್ತಾ ಇಲ್ಲ. ಹೀಗೆ ಬೇರೊಬ್ಬರು ಬಂದು ನಮ್ಮಲ್ಲಿ ಮಾತನಾಡುವಾಗ, ಕೆಟ್ಟದ್ದನ್ನು ಅವರು ನಮಗೆ ತೋರಿಸುವಾಗ, ಕೆಟ್ಟದ್ದನ್ನು ಹೇಳುವಾಗ ನಾವು ಕಣ್ಣು ಮುಚ್ಚಿಕೊಳ್ಳಬೇಕು, ಕಿವಿ ಮುಚ್ಚಿಕೊಳ್ಳಬೇಕು. ಮತ್ತೊಬ್ಬರು ಹೇಳಿದಂಥ ಮಾತುಗಳನ್ನ ಸತ್ಯವೆಂದು ಅರಿಯದೆ ನಾವು ತೀರ್ಪು ಕೊಡಬಾರದು. ಏನೂ ಕಣ್ಣಲ್ಲಿ ನೋಡಿರುವುದಿಲ್ಲ, ಯಾರನ್ನು ಅವರು ತಪ್ಪು ಮಾಡಿರುವುದು ನೋಡುವುದಿಲ್ಲ, ಕೆಟ್ಟದಾಗಿ ಮಾತಾಡಿರುವುದು ನೋಡುವುದಿಲ್ಲ, ಅವರ ಕೆಟ್ಟ ಜೀವನ ನೋಡಿರುವುದಿಲ್ಲ, ಏನನ್ನೂ ಸಹ ನೋಡಿರುವುದಿಲ್ಲ. ಆದರೆ ನಾವು ಹೇಳುವುದು, ಅವ್ರು ಯಾರು ಹೇಳಿದ್ರು, ಅವ್ರು ಹೇಳಿದ್ರು, ಅವ್ರು ತುಂಬಾ ಕೆಟ್ಟರಂತೆ, ಅವ್ರು ಬೇಡ, ಅವರು ಹಾಗೆ ಮಾಡಿದ್ರಂತೆ, ಹೀಗೆ ಮಾಡಿದ್ರಂತೆ. ಹೌದು ಬರೆಯಲಿ. ಅದಕ್ಕೆ ಕೀರ್ತನೆಗಾರ ಯೆಶಾಯ ಪ್ರವಾದಿ ಹೇಳ್ತಾನೆ 33ನೇ ಅಧ್ಯಾಯದಲ್ಲಿ 15ನೇ ವಚನದಲ್ಲಿ ಹೇಳ್ತಾನೆ, ಸನ್ಮಾರ್ಗದಲ್ಲಿ ನಡೆಯುವವನು, ಸತ್ಯವನ್ನೇ ನುಡಿಯುವವನು, ಬಲಾತ್ಕಾರದಿಂದ ಲಭಿಸಿದನ್ನು ತಿರಸ್ಕರಿಸುವವನು, ಲಂಚಕ್ಕೆ ಕೈ ಹಾಕದೆ ಹಿಂದಕ್ಕೆ ಸರಿಯುವವನು, ಕೊಲೆ ಮಾತುಗಳಿಗೆ ಕಿವಿ ಮುಚ್ಚಿಕೊಳ್ಳುವವನು, ಕೆಟ್ಟದ್ದನ್ನು ನೋಡದಂತೆ ಕಣ್ಣು ಮುಚ್ಚಿಕೊಳ್ಳುವವನು, ಇಂಥವನೇ ಉನ್ನತ ಸ್ಥಾನದಲ್ಲಿ ವಾಸಿಸುವನು. ಅಂಥವನಿಗೆ ಗಿರಿದುರ್ಗವೇ ಆಶ್ರಯ, ಅನ್ನ ಆಹಾರ ಉಚಿತ, ನೀರು ನೀಡಿ ನಿಸ್ಸಂದೇಹ. ಇದು ದೇವರು ಹೇಳ್ತಾ ಇದ್ದಾರೆ ಯೆಶಾಯ ಮೂಲಕವಾಗಿ. ಇವತ್ತು ನಾನು ಹೇಳ್ತಾ ಇದ್ದೇನೆ ರೊಜಾರಿಯೋ ನಿಮ್ಮ ಮುಂದೆ. ಪ್ರಿಯರೇ, ಇದು ದೇವರ ವಾಕ್ಯ. ಗಿರಿದುರ್ಗ ಆಶ್ರಯ ಎಂತವನಿಗೆ? ಹೀಗೆ ಜೀವಿಸುವವನಿಗೆ ಗಿರಿದುರ್ಗ ಆಶ್ರಯ. ಅವನಿಗೆ ಅನ್ನಪಾನ ಉಚಿತವಾಗಿ ಸಿಗ್ತದೆ, ನಿಸ್ಸಂದೇಹ. ಸತ್ಯ 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 ಸತ್ಯ. ಅದಕ್ಕೆ ಸಾಕ್ಷಿ ನಾನೇ. ಇದಕ್ಕೆ ನೀವು ಏನ್ ಬೇಕಾದ್ರೂ ಹೇಳಬಹುದು, ಇದರ ಬಗ್ಗೆ ನೀವು ಏನ್ ಬೇಕಾದ್ರೂ ಕಮೆಂಟ್ಸ್ ಹಾಕೋಬಹುದು, ಕಮೆಂಟ್ಸ್ ಮಾಡ್ಕೋಬಹುದು. ಆದರೆ ಇದಕ್ಕೆ ಸತ್ಯ ಸಾಕ್ಷಿ ನಾನೇ, ನನ್ನ ಜೀವನವೇ. ಆದರೂ ನನ್ನಲ್ಲಿ ಪಾಪವಿದೆ, ಲೋಪವಿದೆ, ದೋಷವಿದೆ, ಖಂಡಿತ. ಆದರೆ ಇವುಗಳಿಂದ ಹೊರಬರಲು ಸತತವಾಗಿ ಯತ್ನಿಸುವುದು ನಮ್ಮ ಕರ್ತವ್ಯ. ನಾವು ನಮ್ಮ ದೇವರೊಂದಿಗೆ ವಾಸ ಮಾಡುವಾಗ, ಇವುಗಳೆಲ್ಲವೂ ನಮ್ಮ ಮುಂದೆ ಬರುವಾಗ ನಾವು ಇದರಿಂದ ಜಯಿಸಲು ಶಕ್ತಿ ಸಿಗುತ್ತದೆ. ಇದರಿಂದ ನಾವು ಹೊರಬರಲು ನಮಗೆ ದೇವರು ಸಹಾಯ ಮಾಡುತ್ತಾರೆ, ಪವಿತ್ರಾತ್ಮರು ಸಹಾಯ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೌದು ನನ್ನ ಸಹೋದರನೇ, ಸಹೋದರಿ, ನಮ್ಮ ಜೀವಮಾನ ಕಾಲದಲ್ಲಿ ನಾವು ಸತ್ಯಗಳನ್ನು ಅರ್ಥೈಸಿಕೊಳ್ಳಬೇಕು. ಕೇವಲ ದೇವರ ವಾಕ್ಯವನ್ನು ಧ್ಯಾನಿಸುವುದಲ್ಲ, ಆ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ನಾವು ಮೆಮೊರಿ ಮಾಡಿಟ್ಕೊಳ್ಬೇಕು. ನೋಡಿ ಎಷ್ಟು ಸುಂದರವಾದ ಮಾತುಗಳು. ಧ್ಯಾನಿಸಿ. ಯೆಶಾಯನ ಗ್ರಂಥ 33ನೇ ಅಧ್ಯಾಯ 15ನೇ ವಚನ, 16ನೇ ವಚನ. ಈ ಎರಡೂ ವಚನಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿ. ಇದು ನಿಜ. ಇದನ್ನ ನೀವು ಖಂಡಿತವಾಗಿಯೂ ಇವುಗಳನ್ನು ನೀವು ಮನಗಂಡಿದ್ದಾದರೆ ಈ ಸತ್ಯ ನಿಮ್ಮ ಜೀವಿತದಲ್ಲಿ ನಿಮಗೆ ಗೋಚರವಾಗ್ತದೆ. ಎಷ್ಟೋ ಜನರ ಜೀವಿತದಲ್ಲಿ ಇದು ನಡೀತಾ ಇದೆ. ಎಷ್ಟೋ ಜನರ ಜೀವಿತದಲ್ಲಿ ಇದರ ಅನುಭವವಿದೆ. ಯಾರು? ಏನು? ಸನ್ಮಾರ್ಗದಲ್ಲಿ ನಡೆಯುವವನು, ಸತ್ಯವನ್ನೇ ನುಡಿಯುವವನು. 1, 2 ಆಯ್ತಾ? ಮತ್ತೆ ನಾವು ನೋಡ್ತೀವಿ, ಬಲಾತ್ಕಾರದಿಂದ ಲಭಿಸಿದರೂ ಸಹ ಅದನ್ನು ತಿರಸ್ಕರಿಸುವವನು, ಲಂಚಕ್ಕೆ ಕೈ ಹಾಕದವನು, ಕೊಲೆ ಮಾತುಗಳಿಗೆ ಕಿವಿಗೊಡದೇ ಇರುವವನು, ಕೆಟ್ಟದ್ದನ್ನು ನೋಡಿ ಕಣ್ಣು ಮುಚ್ಚಿಕೊಳ್ಳುವವನು, ಇಂಥವನೇ ಉನ್ನತ ಸ್ಥಾನದಲ್ಲಿ ವಾಸ ಮಾಡುವನು. ಎಲ್ಲಿ? ಉನ್ನತ ಸ್ಥಾನದಲ್ಲಿ. ಎಲ್ಲಿ? ಪರಲೋಕದಲ್ಲಿ ಮಾತ್ರವಲ್ಲ, ಈ ಭೂಲೋಕದಲ್ಲಿಯೂ ಸಹ, ಈ ಭೂಲೋಕದಲ್ಲಿಯೂ ಸಹ ಉನ್ನತ ಸ್ಥಾನದಲ್ಲಿ ವಾಸ ಮಾಡುವಂತೆ ಮಾಡುತ್ತಾರೆ. ಅಮೇನ್, ಅಮೇನ್, ಅಮೇನ್. ಇಂಥವನು ಉನ್ನತ ಸ್ಥಾನದಲ್ಲಿ ವಾಸ ಮಾಡಿ. ನೀನು ಉನ್ನತ ಸ್ಥಾನದಲ್ಲಿ ವಾಸ ಮಾಡಲು ನಿನ್ನ ದೇವರು ನಿನ್ನನ್ನು ಅನುಗ್ರಹಿಸಿಲ್ಲವಾ? ಚಿಂತೆ ನೋಡು ನನ್ನ ಸಹೋದರನೇ, ಸಹೋದರಿ. ನಿನಗೆ ಗಿರಿದುರ್ಗ ಆಶ್ರಯವಾಗಿರುತ್ತದೆ. ಯಾಕೆಂದರೆ ದೇವರ ವಾಗ್ದಾನ ಎಂದಿಗೂ ಮೀರದಂತಹ ವಾಗ್ದಾನ. ಅನ್ನ ಪಾನಗಳು, ನೀರು ಸಹ ನಿನಗೆ ಉಚಿತವಾಗಿ ಲಭಿಸುತ್ತದೆ. ಹಾಲೆಲೂಯಾ, ಅಮೇನ್, ಹಾಲೆಲೂಯಾ, ಅಮೇನ್, ಹಾಲೆಲೂಯಾ. ಇಂತಹ ದೇವರು. ನಾವು ಮಾಡಬೇಕಾಗಿದ್ದು ಇಷ್ಟು, ನಾವು ಮಾಡಬೇಕಾಗಿರೋದು ಇಷ್ಟು. ಆದರೆ ದೇವರು ಕೊಡುವಂಥದ್ದು ಇಷ್ಟು, ದೇವರು ಕೊಡುವಂಥದ್ದು ಇಷ್ಟು, ಎಣಿಸಲಾಗದೇ ಇರುವಂಥದ್ದು.
ತುಂಬಿಸಿಕೊಳ್ಳಲಾಗದೇ ಇರುವಂಥದ್ದು, ಯಾರಿಂದಲೂ ಕಸಿದುಕೊಳ್ಳಲಾಗದೇ ಇರುವಂಥದ್ದು. ಅದರಿಂದ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ನೀ ಧ್ಯಾನಿಸು. ಈ ಧ್ಯಾನ, ಈ ದಿನ ನೀನು ಧ್ಯಾನಿಸಿದ ಈ 33ನೇ ಅಧ್ಯಾಯದ 15ನೇ ವಚನ ನಿನ್ನ ಜೀವಿತದಲ್ಲಿ ನಿನ್ನನ್ನು ಹೊಸದಾಗಿ ಮಾರ್ಪಡಿಸುವುದು. ಆ ಹೊಸತನಕ್ಕೆ ನಿನ್ನನ್ನು ಬಿಟ್ಟುಕೊಡು. ಈ ವಾಕ್ಯವನ್ನು, ಈ ಧ್ಯಾನವನ್ನು ಧ್ಯಾನಿಸಿ ಕುಳಿತು ಇದು ಸತ್ಯವೋ, ಎಷ್ಟರ ಮಟ್ಟಿಗೆ ಸತ್ಯವಾಗಿದೆ ಎಂಬುದನ್ನು ಪರಿಶೀಲಿಸು, ಪರರಿಗೆ ಶೇರ್ ಮಾಡು. ದೇವರು ಖಂಡಿತವಾಗಿ ನಿನ್ನನ್ನು ಆಶೀರ್ವದಿಸಲು ನಿನಗಾಗಿ ಪ್ರಾರ್ಥಿಸುವ ನಿನ್ನ ಸೇವಕ ಬ್ರದರ್ ಸಾರಿಯು ಪಾಂಡವರ. ಪ್ರೈಸ್ ದಿ ಲಾರ್ಡ್. ಮೇ ಗಾಡ್ ಬ್ಲೆಸ್ ಯು.